यूटीवी न्यूज में आप सभी दर्शकों का स्वागत है। मैं आपके साथ रजाक इनामदार। ಶೋಭಾ ಕರಂದ್ಲಾಜೆ ಅವರು ವಾಗ್ದಾನ ನಡೆಸಿದರೆ ಕಾಂಗ್ರೆಸ್ ಸರ್ಕಾರ ಬಂದಿದ್ದೇ ಗ್ಯಾರಂಟಿ ಯೋಜನೆಗಳ ಮೇಲೆ ಅದು ಯಾವುದು ಸರಿಯಾಗಿ ಮಾಡ್ತಾ ಇಲ್ಲ, ಬೆಲೆ ಏರಿಕೆ ಮಾಡ್ತಾ ಇದ್ದಾರೆ. ಒಂದ್ಸರಿ ತಿಳ್ಕೊಂಡು ನೋಡಿ, ಬೆಲೆ ಏರಿಕೆ ಮಾತ್ರ ಸರ್ಕಾರ ಸಾಧನೆ ಆಗಿದೆ ಅಂತ ವಾಗ್ದಾನ. ಯಾವುದು ಶೋಭಾ ಕರಂದ್ಲಾಜೆ ಅವ್ರು ಕೇಳಿ ಮೇಡಮ್ ಅವ್ರಿಗೆ, ನಮ್ಮ ಗ್ಯಾರಂಟಿಗಳನ್ನ ನರೇಂದ್ರ ಮೋದಿ ಯಾಕೆ ಕಾಪಿ ಮಾಡಕತ್ತಿದಾರ? ಮಹಾರಾಷ್ಟ್ರದಲ್ಲಿ ಲಾಡ್ಕಿ ಬೆಹನಾ ಸ್ಕೀಮ್ ಕೊಟ್ರಿ, ನಮ್ ನೋಡಿ ಏನ್ರಿ. ಡೆಲ್ಲಿಯಲ್ಲಿ ನೀವು ಎಲ್ಲ ಇದು ಮಾಡಿದ್ರಿ. ಎಲ್ಲಾ ರಾಜ್ಯಗಳಲ್ಲಿ ಕರ್ನಾಟಕ ನಾವು ಗ್ಯಾರಂಟಿ ಕೊಟ್ರೆ ಗ್ಯಾರಂಟಿ ಕೊಟ್ಟು ತಪ್ಪು ಅಂತೀರ. ನೀವು ಗ್ಯಾರಂಟಿಗಳು ಕೊಟ್ರೆ ಅಂದ್ರೆ ಮೋದಿ ಗ್ಯಾರಂಟಿ ನಡೀತದೆ, ಬಿಜೆಪಿ ಗ್ಯಾರಂಟಿ ನಡೀತದೆ, ಕಾಂಗ್ರೆಸ್ ಗ್ಯಾರಂಟಿ ನಡೆಯಲ್ಲ. ನಮ್ಗೆ ಕಾಪಿ ಮಾಡ್ತಾ ಇದ್ದೀರಲ್ಲ ನೀವು. ನಿಮ್ಗೆ ಗೊತ್ತಿದೆ ಇಲ್ಲೋ ಕೊಡ್ಲಿಷ್ಟು ಎಲ್ಲ ಯಾವ ರಾಜ್ಯನಾಗ ಯಾವ ಗ್ಯಾರಂಟಿ ಕೊಟ್ಟಿದ್ದಾರೆ ಅಂತೇಳಿ ನೀವೇ ತೆಗೆದು ನೋಡ್ಬಿಡಿ. ಯಾವ ರಾಜ್ಯದಲ್ಲಿ ಚುನಾವಣೆ ಮುಂಚೆ ಅವ್ರ ಪ್ರಣಾಳಿಕೆಯಲ್ಲಿ ಏನೇನು ಗ್ಯಾರಂಟಿ ಕೊಟ್ಟಿದ್ದಾರೆ. ಅದಕ್ಕೆ ಶೋಭಾ ಕರಂದ್ಲಾಜೆ ಉತ್ತರ ಕೊಡ್ಲಿ. ಏನು ಕಾಪಿ ಮಾಡಿ ಮಾಡ್ತಾ ಇದ್ರ ನಮ್ಮ ಗ್ಯಾರಂಟಿಗಳನ್ನ? ಅದು ನಾವು ಬಡವರಿಗೆ, ಮಹಿಳೆಯರಿಗೆ ಅವ್ರನ್ನ ಸಶಕ್ತರಾಗಿ ಮಾಡ್ಲಿಕ್ಕೆ ಗ್ಯಾರಂಟಿಯನ್ನು ಕೊಟ್ಟಿದ್ದೀವಿ. ಗ್ಯಾರಂಟಿಗಳು ಮುಂದುವರಿತವೆ, ಆ ಜೊತೆಗೆ ಅಭಿವೃದ್ಧಿನೂ ಕೂಡ ಆಗ್ತದೆ. ಅದು ಕೋರ್ಟ್ ನಲ್ಲಿದೆ. ಇಟ್ ಇಸ್ ಸಬ್ ಜುಡಿಸ್. ನೋಡ್ರಿ, ನನ್ನ ಗಮನಕ್ಕೆ ಬಂದಿಲ್ಲ. ನಾವು ಜಾತಿ ಗಣತಿಗೆ ಯಾರು ಇರುತ್ತಲ್ಲ, ಯಾರಿಗೂ ಅನ್ಯಾಯ ಆಗಬಾರ್ದು ಅಷ್ಟೇ. ನೀತಿಯನ್ನ ಮಾಡ್ತಾ ಇದ್ದಾರೆ. ಲಿಂಗಾಯತ, ಒಕ್ಕಲಿಗ, ಬ್ರಾಹ್ಮಣ, ಉಪಜಾತಿಗಳನ್ನ ಮಾಡ್ತಾ ಇದ್ದಾರೆ. ಮೇಜರ್ ಜಾತಿ ಹೊಡೆಯಬೇಕಂತ ಮಾಡ್ತಾ ಇದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ನೋಡಿ, ಜಾತಿ ಗಣತಿ ಬಗ್ಗೆ ಯಾರಿಗೂ ವಿರೋಧ ಇಲ್ಲ. ಆದ್ರೆ ಇಷ್ಟೇ, ಯಾರಿಗೂ ಯಾವುದೇ ಒಂದು ಸಮುದಾಯ, ಲಿಂಗಾಯತ ಇರ್ಬೋದು, ಒಕ್ಕಲಿಗ ಇರ್ಬೋದು, ಬ್ರಾಹ್ಮಣರು ಇರ್ಬೋದು, ದಲಿತರು ಇರ್ಬೋದು, ಹಿಂದುಳಿದವರು ಇರ್ಬೋದು, ಅಲ್ಪಸಂಖ್ಯಾತರು ಇರ್ಬೋದು, ಯಾರೇ ಇರ್ಬೋದು, ಯಾರಿಗೂ ಕೂಡ ಅನ್ಯಾಯ ಆಗಬಾರ್ದು. ನಮ್ಮಲ್ಲಿನೂ ಕೂಡ ಕೆಲವೊಂದು ಗೊಂದಲಗಳಿದಾವೆ. ನಾ ಹಿಂದೆನೂ ಕೂಡ ಪದೇ ಪದೇ ಹೇಳಿದ್ದೀನಿ. ನಮ್ಮ ಉಪಪಂಗಡಗಳು 2A ಮೀಸಲಾತಿ ಸಲುವಾಗಿ ಹಿಂದೂ ಬಣಜಿಗೆ ಅಂತ ಬರ್ಸಿದ್ದಾರೆ, ಹಿಂದೂ ಸಾದರ ಅಂತ ಬರ್ಸಿದ್ದಾರೆ, ಹಿಂದೂ ಕುರುವಕಲಿಗ ಅಂತ ಬರ್ಸಿದ್ದಾರೆ, ಹಿಂದೂ ರೆಡ್ಡಿ ಅಂತ ಬರ್ಸಿದ್ದಾರೆ, ಲಿಂಗಾಯತ ಅಂತ ಬರ್ಸಿಲ್ಲ. ಅವ್ರು ಕೌಂಟ್ ಮಾಡಿದ್ರೆ ಜನಸಂಖ್ಯೆ ಕಡಿಮೆ ಆಗ್ತದೆ. ಅವ್ರಿಗೆ ಒಂದೇ ಹೆಡ್ ನಲ್ಲಿ ತಗೊಂಡ್ರು ಲಿಂಗಾಯತ, ಇವೆಲ್ಲ ಲಿಂಗಾಯತ ಉಪಪಂಗಡಗಳು ಕಾಣೀಗ, ಇವೆಲ್ಲ ಲಿಂಗಾಯತ ಉಪಪಂಗಡಗಳು ಗೊತ್ತಿದೆ. ಎಲ್ಲ ಲಿಂಗಾಯತ ಉಪಪಂಗಡ ಒಂದ್ ಕಡೆ ತಗೊಳ್ಳಿ. ಒಕ್ಕಲಿಗರಲ್ಲಿ ಬಹಳಷ್ಟು ಉಪಪಂಗಡಗಳು ಎಲ್ಲ ಒಕ್ಕಲಿಗರ ಅಡಿಯಲ್ಲೇ ಎಲ್ಲ ಕಳಿಸ್ರಿ, ಅವ್ರು ಏನೇ ಬರ್ಸಿರ್ಲಿ ಅದನ್ನ ತಗೊಳ್ಬೇಕು ಅಂತೇಳಿ ನಾವು ರಿಪೋರ್ಟ್ ನೋಡಿಲ್ಲ. ರಿಪೋರ್ಟ್ ನೋಡ್ಲಾರ್ದೆ ಹೇಳುವಂಥದ್ದು ಆಗ್ಬಾರ್ದು. ರಿಪೋರ್ಟ್ ಬಂದ್ಮೇಲೆ ಅದಾಗ ಏನಾರು ಕಣಿಸಿದ್ರೆ ಮುಖ್ಯಮಂತ್ರಿಗಳು ಹೇಳ್ತೀವಿ, ನೋಡಿದ್ರಲ್ಲ ಈ ರೀತಿ ಮಾಡಿ ಅಂತ ನಾವು ಇನ್ನೊಂದು ಮಾಡ್ಕೊಂಡಿದೀವಿ. ಆ ರಿಪೋರ್ಟ್ ನಲ್ಲಿ ಆ ತರ ಏನೋ ಆಗಿದ್ರೆ ಅದೆಲ್ಲವನ್ನ ಒಂದೇ ಕಡೆ ಕೌಂಟ್ ಮಾಡಿ ಅದು ಮಾಡ್ಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತೀವಿ. ಯಾರು ಮಾತಿಲ್ಲ. ಸ್ವಾಭಾವಿಕವಾಗಿ ನೋಡಿ, ಒಂದ್ ಹೇಳ್ತೀನಿ, ಅದು ನನಗೆ ಗೊತ್ತಿಲ್ಲ, ತೆಗೆದು ಹಾಕ್ಬೇಕು ಅಂತ ಚಿಂತನೆ ಆಗಿಲ್ಲ. ಬಟ್ ಒಂದು ಮಾತ್ರ ಹೇಳ್ತೇನೆ, ಶ್ರೀಮಂತರು ತಗೋಬಾರ್ದು. ಈಗ MB ಪಾಟೀಲ್ ಗೃಹಲಕ್ಷ್ಮಿ ತಗೋತಿರೋ ತಪ್ಪಲ್ಲ, ಸರಿನೋ ತಪ್ಪು? ಅಲ್ಲ, ಇರ್ಲಿ, ಅದಿರ್ಲಿ, ಏನೇ ಇರ್ಲಿ, ಒಂದ್ ಹೇಳ್ತೇನೆ ಕೇಳಿ. ಸ್ವಲ್ಪ ಅದರಲ್ಲಿ ಬಡವ್ರಿಗೆ ಹೋಗ್ಬೇಕು. ನನ್ಗೇನು ಶ್ರೀಮಂತರು ಕಡಿಮೆ ಆಗ್ಬೇಕು, ಅನರ್ಹರು ಯಾರು ಅರ್ಹರು ಉಳಿದಿದ್ರೆ, ಇನ್ನು ಯಾರೇ ಬಡವರು ಉಳಿದಿದ್ರೆ ಆ ಬಡವರಿಗೆ ಇನ್ಕ್ಲೂಡ್ ಆಗ್ಬೇಕು. ಅದನ್ನು ಕೂಡ ಹೇಳ್ತೇನೆ. ಯಾರು ಶ್ರೀಮಂತರು ಇದ್ರೆ, ಅನರ್ಹರಿದ್ರೆ ಅದಕ್ಕೆ ಅವರು ಖುದ್ದಾಗಿ ಹೊರಗೆ ಹೋಗ್ಬೇಕು ಒಂದು, ಅಥವಾ ಸರ್ಕಾರ ಅದನ್ನು ತೆಗೆಯುವಂತ ಯೋಚನೆ ಮಾಡ್ಬೇಕು. ಅನರ್ಹ ಯಾರ್ಯಾರು ಬಿಟ್ಟು ಹೋಗಿದ್ರೆ ಪಾಪ ಬಡವರು, ಆ ಬಡವರನ್ನ ಸೇರಿಸುವಂತದ್ದಾಗ್ತದೆ. ಆಮೇಲೆ ಇದು ಮಾಡಿಸಿದ್ದೀನಿ. ಈಗ 40 ಕೋಟಿ ರೂಪಾಯಿ ಈಗ ಏನು ಮೊನ್ನೆ ಆ ಪೈಪ್ ಲೈನ್ ಇದು ಇತ್ತಲ್ಲ, ಅದು ಈಗಾಗಲೇ ಮೊನ್ನೆ ಸ್ಯಾಂಕ್ಷನ್ ಮಾಡಿಸಿದ್ವಿ, ಮೊನ್ನೆ ಫೈನಾನ್ಸ್ ನಿಂದ ಅಪ್ರೂವ್ ಮಾಡಿಸಿದ್ವಿ. ಅಂದ್ರೆ ನಿಮ್ಮ ಇದಕ್ಕೆ ಏನು ನಿಮ್ಮ ಅದು ಅದು ಅದನ್ನು ಬೇರೆ ಇಂಟರ್ನಲ್ ಇದು, ಅದನ್ನು ಕೂಡ ಕಂಪ್ಲೀಷನ್ ಮಾಡ್ಲಿಕ್ಕೆ ಮಾಡ್ತಾ ಇದ್ವಿ. ಈಗೇನು ಇನ್ ಬಿಟ್ವೀನ್ ಅದು ಬಿಜಾಪುರ ಮತ್ತು ಕೃಷ್ಣಾ ಇದರಿಂದ ನೀರು ಬರ್ತೈತಲ್ಲ, ಅದಕ್ಕೆ ಆ ಪೈಪ್ ಲೈನ್ಸ್ ನ ಚೇಂಜ್ ಮಾಡ್ಬೇಕು ಅಂತ ಏನೋ ಒಂದು 50 ಕೋಟಿ ರೂಪಾಯಿ ಪ್ರಪೋಸಲ್ ಇತ್ತು. ಆ ಪ್ರಪೋಸಲ್ ಕ್ಲಿಯರ್ ಮಾಡಿಸಿದ್ವಿ. ಪ್ರೊಟೆಸ್ಟ್ ಮಾಡಿ 36,000 ಕೋಟಿ ಬ್ಯಾಲೆನ್ಸ್ ಇದೆ, ನಮ್ಗೆ ಪ್ರಾಣ ಸಾಯುವಂತ ಪರಿಸ್ಥಿತಿ ಬಂದಿದೆ. ಇದಕ್ಕೆ ಕಾರಣ ಯಾರು ಮಿಸ್ಟರ್? ಯಾರ ಕಾರಣ? ಸರ್ಕಾರ. ಯಾವ ಸರ್ಕಾರ? ಈಗ ಸರ್ಕಾರಕ್ಕೆ ಒಂದು ಫಿಸಿಕಲ್ ಡಿಸಿಪ್ಲಿನ್ ಇರ್ತದೆ. ನೀವು ಸುಮ್ಮನೆ ಕಮಿಷನ್ ಹೊಡ್ಯಾಕ ನಿಮ್ಗೆ ಬಜೆಟ್ 10,000 ಕೋಟಿ, ನೀವು 1 ಲಕ್ಷ ಕೋಟಿದು ಟೆಂಡರ್ ಕರೆದು ಹೋಗ್ತೀನಿ ಅಂದ್ರೆ ಯಾರು? PWD ಎಷ್ಟಿದೆ? ಸುಮಾರು PWD, RDPR, ಆಮೇಲೆ ನಿಮ್ಮ ಅದು
ಅದೇ ನೀರಾವರಿ PWD ಮತ್ತು RDPR ಮೂರಲ್ಲೇ ಸುಮಾರು 50,000 ಕೋಟಿ ರೂಪಾಯಿ ಅಷ್ಟು ಬಜೆಟ್ ಇರಲಾರ್ದೆ, ಪ್ರೊವಿಷನ್ ಇರಲಾರ್ದೆ ಇಲ್ಲಿಗಲ್ ಆಗಿತ್ತು ಸರ್ ಟೆಂಡರ್ಸ್ ಕರೆದಿದ್ದಾರೆ. ಕಾರಣ ಯಾರು? ಆ ಕಾಂಟ್ರಾಕ್ಟರ್ಸ್ ಹೇಳಿ ಈ ರೀತಿ ಯಾರು ಇಲ್ಲಿಗಲ್ ಇದು ಮಾಡಿದಾರಲ್ಲ, ಕರೆದಿದಾರಲ್ಲ, ದುಡ್ಡು ಇರ್ಲಾರ್ದೆ, ದುಡ್ಡು ಅದಕ್ಕೆ ಇರ್ಲಾರ್ದೆ ಅವ್ರ ಮನೆ ಮುಂದೆ ಹೋಗಿ ಕೊಡ್ರಿ ಅಂತ ಹೇಳಿ. ಯಾಕೆ ಮಾಡಿದಿರಪ್ಪ ಇದನ್ನ ಅಂತೇಳಿ ಕಾಂಗ್ರೆಸ್ ಸರ್ಕಾರದ ಕಾರಣ ಅಲ್ಲ. ಸುಮಾರು ಲಕ್ಷಾಂತರ ಕೋಟಿ ರೂಪಾಯಿ ಇತ್ತು ಸಹ ಈ ರೀತಿ ವಿತೌಟ್ ಫೈನಾನ್ಷಿಯಲ್ ಪ್ರಾವಿಷನ್ಸ್, ಫೈನಾನ್ಷಿಯಲ್ ಅಲೋಕೇಶನ್ ಇವರು ಟೆಂಡರ್ಸ್ ಮಾಡಿ ಕಮಿಷನ್ ಹೊಡ್ಕೊಂಡು ಹೋಗಿದ್ದಾರೆ. ಮುಗಿಸ್ಬಿಟ್ಟಿವಿ ನಾವು, ಅದನ್ನ ನೋಡ್ತೀವಿ ಸರ್ಕಾರ ಆದ್ರೂ ಕೊಡ್ತಾ ಇದಾರೆ, ಅದಕ್ಕೆ ಕಷ್ಟ ಅನುಭವಿಸ್ತಾ ಇದೀವಿ. ಇವ್ರ ಪಾಪದ ಕೂಡ ನಾವು ಹೊರ್ತಾ ಇದೀವಿ. ಇವ್ರು ಮಾಡಿಟ್ಟದ ಕೆಲಸ ಪೇಮೆಂಟ್ ಪೆಂಡೆನ್ಸಿ ನಾವು ಕೊಡುವಂತ ಪರಿಸ್ಥಿತಿ ಇದೆ. ನಾಳೆ ನಿಮ್ಮ ಟೀಕೆ ಬೇರೆ, ಅಭಿವೃದ್ಧಿ ಹಣ ಇಲ್ಲ ಅಂತ ಇವ್ರು ಕೊಡ್ಕೊಂಡಿರ್ಬೇಕಲ್ಲ, ನಾವು ಬಿಡಕ್ಕೂ ಬರಲ್ಲ. ಯಾರ್ದಪ್ಪ ಇದಕ್ಕ ಕಾರಣ ಹೇಳಿ, ನೀವ್ ಹೇಳಿ ಯಾರು? ನಿಮ್ಗೆ 10 ರೂಪಾಯಿ 100 ರೂಪಾಯಿ ಬಜೆಟ್ ಇದೆ, ನಿಮ್ಗೆ ನೀವು 1,000 ರೂಪಾಯಿ ಮಾಡಿ ಹೋದ್ರೆ ನಿಮ್ಗೆ ಇರ್ಬೇಕಾಗಿತ್ತು 100 ರೂಪಾಯಿನ ಖರ್ಚು ಮಾಡ್ಬೇಕಾಗಿತ್ತು. ನೀವು 1,000 ರೂಪಾಯಿ ಮಾಡಿ ಹೋಗಿದ್ದೀರಿ, 900 ಕೋಟಿ ನಮ್ಮಲ್ಲಿ ಇಟ್ಕೊಂಡು ಹೋಗಿದ್ದೀರಿ. ಈಗ ಸುಮಾರು 1 ಲಕ್ಷ ಕೋಟಿಯಷ್ಟು ವಿವಿಧ ಇಲಾಖೆಯಲ್ಲಿ ಇವತ್ತು ಸಹ ಅವಶ್ಯಕತೆಗಿಂತ ಜಾಸ್ತಿ, ಹಣಕಾಸಿನ ಲಭ್ಯತೆಗಿಂತ ಜಾಸ್ತಿ, ಏನು ನಿಮ್ಮ ಬಜೆಟ್ಗಿಂತ ಜಾಸ್ತಿ ನೀವು ಅನುಮೋದನೆ ಕೊಟ್ಟು ಟೆಂಡರ್ ಕರೆದು ಕಮಿಷನ್ ಹೊಡೆದೋಗ್ಬಿಟ್ಟಿದ್ದೀರಿ. ಅದರ ಪರಿಣಾಮವನ್ನು ನಾವೇ ಎನಿಸ್ತಾ ಇದ್ದೀವಿ. ಅಂದ್ರೆ ನಡೀತಾ ಇದೆ ಅಲ್ಲ ಅದು. ನಿಮ್ಮ ಇದರಲ್ಲಿ ಯಾರು ಮೆಡಿಕಲ್ ಎಜುಕೇಶನ್ ಡಿಪಾರ್ಟ್ಮೆಂಟ್ನಾಗೆ ವಿತೌಟ್ ಕ್ಯಾಬಿನೆಟ್, ವಿತೌಟ್ ಗೋಯಿಂಗ್ ಟು ಕ್ಯಾಬಿನೆಟ್ 600 ಕೋಟಿ ರೂಪಾಯಿ ಪ್ಲಸ್ ಅಡಿಷನಲ್ 400 ಕ್ರೋರ್ಸ್ ವಿತೌಟ್ ಗೋಯಿಂಗ್ ಟು ಕ್ಯಾಬಿನೆಟ್ 400 ಕೋಟಿ ರೂಪಾಯಿ ಟೆಂಡರ್ ಕೊಟ್ಟು ಮಾಡಿಬಿಟ್ಟಿದ್ದಾರೆ ಮೆಡಿಕಲ್ ಎಜುಕೇಶನ್ ಅಂತ. ಒಂದು ಕನಿಷ್ಠ ಪಕ್ಷ 4,500 ಕೋಟಿ ರೂಪಾಯಿ ಮೆಡಿಕಲ್ ಎಜುಕೇಶನ್ ಆಗಿ ನಾಟ್ ಇವನ್ ಟು ಕ್ಯಾಬಿನೆಟ್. ಧನ್ಯವಾದಗಳು. ಬಡಿ ಲಾಸ್ಟ್ ಇಲ್ಲ ಯಾರು ನಾನು ಅದರಲ್ಲಿ ಹಸ್ತಕ್ಷೇಪ, ನಾನು 1ನೇ ದಿವಸ ಅದಾದ್ಮೇಲೆ ನಮ್ಗೆ ಇದರಲ್ಲಿ ಯಾವುದು ಕೊಡೋದು ತಗೊಳ್ದಿಲ್ಲ. ಇದಕ್ಕೆ ನಿರ್ದಾಕ್ಷಿಣ್ಯವಾಗಿ ನಾನು SP ಅವ್ರಿಗೆ ನಾನೇ ಹೇಳಿದ್ದೀನಿ, ನಾವು ಮೆಸೇಜ್ ಕೂಡ ಮಾಡಿಟ್ಟಿದ್ದೀನಿ ಅವ್ರಿಗೆ. ನಿರ್ದಾಕ್ಷಿಣ್ಯವಾಗಿ ಅದನ್ನ ಕಂಪ್ಲೀಟ್ ಎನ್ಕ್ವೈರಿ ಮಾಡಿ, ಇದ್ರಾಗೇನು ಮುಚ್ಚು ಮರೆ ಇಲ್ಲ, ನಾವು ಮುಚ್ಚುಮರೆ ಮಾಡೋಂಥ ಯಾವುದು ಪ್ರಶ್ನೆನೂ ಉದ್ಭವಿಸೋದಿಲ್ಲ. ಅದನ್ನ ತನಿಖೆ ಮಾಡಿ ನಾವು ಇದನ್ನ ಏನು ತಪ್ಪಿಸ್ತರಿಗೆ ಶಿಕ್ಷೆ ಆಗ್ಬೇಕು, ನ್ಯಾಯ ಸಿಗಬೇಕು. ಸಂಪೂರ್ಣವಾಗಿ ಇದು ಕಂಪ್ಲೀಟ್ ಇನ್ವೆಸ್ಟಿಗೇಷನ್ ಪಾರದರ್ಶಕವಾಗಿ ಆಗಬೇಕು. ಇದರಲ್ಲಿ ಏನಿದೆ ನಮ್ದು ಮಾಡಕ್ಕೆ ಅಲ್ಲಿ ಸರಾಯಿ ಮಾಡಿ ಸರಿಯಾಗಿ ಕೊಡೋದಕ್ಕೆ ಕೇಳಾಗಿಲ್ಲಪ್ಪ ನೀನು. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।